ರಿಫ್ರಾಕ್ಟಿವ್ ಎರರ್ಸ್ ಅಥವಾ ವಕ್ರೀಕಾರಕ ದೋಷಗಳು. ಕಣ್ಣಿನ ಆಕಾರ ಸರಿಯಾಗಿ ಇಲ್ಲದಿದ್ದರೆ ಬೆಳಕು ರೆಟಿನದ ಮೇಲೆ ಸರಿಯಾಗಿ ಬೀಳುವುದಿಲ್ಲ, ಇದರಿಂದ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಇದಕ್ಕೆ ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ 4 ವಿಧಗಳಿವೆ. ಮೊದಲನೇದು ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ. ಇದರಲ್ಲಿ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತದೆ, ಆದರೆ ದೂರದ ವಸ್ತು ಮಸುಕಾಗಿ ಕಾಣಿಸುತ್ತದೆ. ಎರಡನೇದು ಹೈಪರ್ ಮೆಟ್ರೋಪಿಯಾ ಅಥವಾ ದೂರದ ದೃಷ್ಟಿ. ಇದರಲ್ಲಿ ದೂರದ ವಸ್ತು ಸ್ಪಷ್ಟವಾಗಿ ಕಾಣಿಸುತ್ತದೆ, ಆದರೆ ಹತ್ತಿರದ ವಸ್ತು ಮಸುಕಾಗಿ ಕಾಣಿಸುತ್ತದೆ. ಮೂರನೇದು ಆಸ್ಟಿಗ್ಮ್ಯಾಟಿಸಮ್. ಇದರಲ್ಲಿ ಎಲ್ಲವೂ ಸ್ವಲ್ಪ ಮಸುಕಾಗಿ ಕಾಣಿಸುತ್ತದೆ, ಯಾಕಂದರೆ ಕಣ್ಣಿನ ಕಾರ್ನಿಯಾ ಅಥವಾ ಲೆನ್ಸ್ ಸರಿಯಾದ ಆಕಾರದಲ್ಲಿ ಇರುವುದಿಲ್ಲ. ನಾಲ್ಕನೇದು ಪ್ರೆಸ್ ಬಯೋಪಿಯಾ ಅಥವಾ ವಯಸ್ಸಿಗೆ ಸಂಬಂಧಪಟ್ಟ ದೂರದ ದೃಷ್ಟಿ. ಇದು ಸಾಮಾನ್ಯವಾಗಿ 40 ವರ್ಷಗಳ ನಂತರ ಕಂಡುಬರುತ್ತದೆ ಮತ್ತು ಇದರಲ್ಲಿ ಹತ್ತಿರದ ವಸ್ತು ನೋಡುವ ಸಾಮರ್ಥ್ಯ ಕಡಿಮೆ ಆಗ್ತದೆ, ಯಾಕಂದರೆ ಕಣ್ಣಿನ ಲೆನ್ಸ್ ಗಟ್ಟಿಯಾಗ್ತದೆ.